ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಏನು ಮುಖ್ಯಮಂತ್ರಿಗಳೇ ಹಾಗಂದ್ರೆ 187 ಕೋಟಿ ಅಲ್ಲ 89 ಕೋಟಿ ಅಂದ್ರೆ ಏನು? ಟೈಮ್ ಸಿಕ್ಕಿಲ್ಲ ಉಳಿದದ್ದು ಹಂಗ? ಅಡಿಕೆ ಕದ್ರೇನು ಆನೆ ಕದ್ರೇನು ಕಳ್ಳ ಕಳ್ಳನೇ. 89 ಕೋಟಿ ಒಪ್ಕೊಂಡ್ರಿ ಯಾವುದಕ್ಕೆ? ಎಣ್ಣೆಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ವೀಕ್ಷಕರೇ, ವಾಲ್ಮೀಕಿ ನಿಗಮ, ವಾಲ್ಮೀಕಿ ಸಮುದಾಯದ ಬಡ ಮಕ್ಕಳ ಸ್ಕಾಲರ್ಶಿಪ್ಗೆ 5,000 6,000 ಕೊಡಬೇಕಾಗಿತ್ತು. ಒಂದು ಪಾಪ ಓದ್ಬಿಡ್ತಿತ್ತು, ಏನೋ ಆಗ್ತಿತ್ತು. ಇಲ್ಲ, ಎಣ್ಣೆ ಖರೀದಿ ಎಲೆಕ್ಷನ್ಗೆ. ಆ ಸಮುದಾಯದ ಹೆಸರು ಹೇಳ್ಕೊಂಡು ನಿಮಗೆ ಮಂತ್ರಿಗಿರಿ ಬೇಕು, ಉಪಮುಖ್ಯಮಂತ್ರಿ ಬೇಕು. ಸಮುದಾಯ ಬೇಡ, ತುಳುದು ಆ ದುಡ್ಡನ್ನು ತಗೊಂಡೋಗಿ ಎಣ್ಣೆ ಕುಡಿಸಿದ್ರೆ ಯಾರಿಗೋ? ಹೌ ಇಸ್ ಇಟ್? ಅದು ಹೇಗೆ? ನಿಮ್ಮಂಥವರ ಕೈಯಲ್ಲಿ ಆಳಿಸ್ಕೋಬೇಕಾಗಿ ಬಂತಲ್ಲ ನಾವು ಅಂತ ನೋಡಿ. ಇವತ್ತು ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಮಾಡಿದ್ರು. ನಾವು ಮಾತ್ರ ಅಲ್ಲ, BJP ನಾವಿಬ್ಬರು ಬಾಯ್ ಅಂತ ಅವ್ರು ಸಮರ್ಥನೆ ಮಾಡಿಕೊಂಡ್ರು. ನಿಮ್ಮ ಕರ್ಮಕಾಂಡಗಳನ್ನು ನಾವು ಯಾಕ್ರಿ ಕೇಳಬೇಕು? ಮುಖ್ಯಮಂತ್ರಿಗಳೇ, ಕರಾವಳಿಯಲ್ಲಿ ಯಾರ್ಯಾರು ಸಾಯ್ತಾ ಇದ್ದಾರೆ, ಲಾರಿ ನದಿಗೆ ಬೀಳ್ತಾ ಇದೆ, ಒಬ್ಬನಾದ್ರೂ ಹೋದ್ರ? ಒಬ್ಬನ ಕಳಿಸಿದ್ರ? ಯಾಕೆ ಕ್ಯಾಶ್ ಎಣಿಸ್ತಾ ಕೂತ್ಕೊಂಡ್ರಾ? ಬೇಕಾ ನಿಮ್ಮಂಥವರೆಲ್ಲ ನಮಗೆ? ಮಾತೆತ್ತಿದ್ರೆ ದಲಿತರು, ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡ ದಮನಿತರು ಭಾಷಣ ಭಾಷಣ ಭಾಷಣ. ಬರೀ ಬೋಗಸ್ರಿ. 63 ಕೋಟಿ ಕೊಡಿ ಮೂಡ ಬಗ್ಗೆ ಅಂತ ಕೇಳಿದ್ರಿ ನೀವು? ಯಾರಾದ್ರೂ ಹೋದ್ರೇನ್ರಿ? ಆ ಮಳೆ ಅಲ್ಲಿ ತತ್ತರಿಸ್ತಾ ಇದೆ. ನೀವು ರಾಜಕಾರಣಿಗಳು ನಿಮ್ಮ ಬಗ್ಗೆ ಅಸಹ್ಯ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಕಳ್ಳರ ಸಂತೆ, ನೀವು ಕಳ್ಳರ ಸಂತೆ. ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರ? ನೀನೆಷ್ಟು ಹೊಡೆದೆ ನಾನೆಷ್ಟು ಹೊಡೆದೆ, ನೀನೆಷ್ಟು ಹೊಡೆದೆ ನಾನೆಷ್ಟು ಹೊಡೆದೆ ದುಡ್ಡು. ಬರ್ಲಮ್ಮ